ನಮ್ ಬಾಸು ಕೀರ್ತಿನ ಮದುವೆ. ನಾವಿಬ್ಬರು ಬಾಸು ಅಂತ ಕರ್ದೆ ಅಭ್ಯಾಸ ಆತ. ಫೋಟೋಗ್ರಫಿ ಯಾರು ತಗೋತಲ್ಲ 2-3 ವರ್ಷದಿಂದ ಶಾರ್ಟ್ ಫಿಲ್ಮ್ ಮಾಡ್ಕನ ನಾರ್ಮಲ್ ಕ್ಯಾಮರಲ್ಲಿ ಶೂಟ್ ಮಾಡ್ತಿದ್ದ ಲವಿತ್ ಈಗ ದೊಡ್ಡ ಕ್ಯಾಮರಾ ಹಿಡ್ಕೊಂಡು ಫುಲ್ ಬಿಸಿ. ನಮ್ಮ ಕೈಗಂತೂ ಸಿಕ್ಕುದೇ ಇಲ್ಲ. ಅವನು ಅವನ ಫ್ರೆಂಡ್ ಮದುಮಂಗನಂತೂ ಬಿಡುವಂಗೆ ಕಾಂಬಲ್ಲೆ ನೋಡಿ. ಆಮೇಲೆ ಎಲ್ಲ ಬಿಚ್ಚಿ ಹಾಕಿ ಕುದ್ದತ್ ಕೀರ್ತಿ ಮದರಂಗಿ ಎಸಿಕೆ. ಮದುರುಗಿ ದಿನ ನಮ್ಮಣ್ಣ ಒಂದು ಚಾಯ ಮಾಡ್ತ ನೀವು ಕುಡ್ದರೆ 4 ಗ್ಲಾಸ್ ಅಂತೂ ಪಕ್ಕ. ಇವೆಲ್ಲ ಕಾಯ್ತಿರ್ದು ಯಾಕೆ ತಗೋತುಡ ಅದೇ ಚಾಯಕ್ಕೆ ಗ್ಲಾಸ್ನೆಲ್ಲ ಲೈನ್ ಇಳಿಸಿತ. ಅದಕ್ಕೆ ಚೂರ್ಚೂರೆ ಲಿಂಬುನ ಹಿಂಡಿ ತುಳಸಿ ಎಲೆನ ಒಂದೊಂದೇ ಹಾಕಿತ. ಅಷ್ಟೊತ್ತಿಗೆ ಹೆಗ್ಲ ಮೇಲೆ ಇದ್ದ ವೈರಸ್ ನ ತಕೊಂಡು ಕೀರ್ತಿನಪ್ಪಂಗೊಂದು ಚಾಯಕ್ಕೆ ಸ್ವಾಗತ ಮಾಡ್ತು ನೋಡಿ. ಇನ್ನೊಂದು ಸೈಡ್ಲಿ ಕಡಿಮೆ ಹುಡಿ ಹಾಕಿದ ಕಣ್ಣ ಚಾಯನ ರೆಡಿ ಮಾಡ್ತಿದ್ದಂಗೆ ಲಿಂಬು ಮತ್ತೆ ತುಳಸಿ ಎಲೆ ಹಾಕಿದ ಗ್ಲಾಸ್ ನ ಎಲ್ಲವೂ ಬಂದು ಹಿಡ್ಕೊಂಡೇ ಬಿಟ್ಟ ನೋಡಿ. ಚಾಯ್ ಅಂತೂ ಫಸ್ಟ್ ಕ್ಲಾಸ್. ನೀವೊಮ್ಮೆ ಹಿಂಗೆ ಮದುವೆ ಮನೇಲಿ ಟ್ರೈ ಮಾಡಿ ಆತ. ಮರುದಿನ ಹರಿಹರ ದೇವಸ್ಥಾನದಲ್ಲಿ ಮದುವೆ. ಅಡಿಗೆ ಭಟ್ರು ಸ್ವಲ್ಪ ಸೌದೆನ ಹಿಡ್ಕೊಂಡಿದ್ದಕ್ಕೆ ಕಣಲಿದ ಸೌದೆನೆಲ್ಲ ಲೋಡ್ ಮಾಡ್ದ ನೋಡಿ. ನಾವು ಭಟ್ರ ಅಡ್ಗೆ ತೆಲ್ದ ಮೇಲೆ ಮಾವಿನ ಹಣ್ಣದೊಂದು ಪದಾರ್ಥ ಬೇಕಲ್ಲ, ಅದಕ್ಕೆ ಕಾಡ್ಕರೆ ಹೋಗಿ ಹೆರ್ಕೊಂಡ ನೋಡಿ ನಾವು ಮಾವಿನ ಹಣ್ಣು. ಮಧುರಂಗಿ ಮುಗಿಸಿ ಮನೆಗೆ ಬಾಕನ ನಮ್ಮ ಚಾರ್ವಿ ಬಿಟ್ಟಿದನ 2 ಕೈಗೆ ಇಸಿಯೇ ಬಿಟ್ಟೆ ನೋಡಿ ಮಧುರಂಗಿ. ಮರುದಿನ ಮದುವೆ. ಗೂಡೆಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಮದುಮಕ್ಕಳ ಸ್ವಾಗತ ಮಾಡ್ದಾರ ನೋಡಿಕೆನೆ ಲಾಯ್ಕಲ್ಲ. ಆದ್ರೆ ನಮ್ಮ ಫೋಟೋಗ್ರಫಿ ಲವಿತ್ ಸರಿ ಡ್ಯಾನ್ಸ್ ಮಾಡಿಕೆ ಬಿಟ್ಟಿದಾರ. ನಿಲ್ಲಿ ತೆಲ್ತೊಟ್ಟು ನೋಡಿ. ಎಷ್ಟೇ ಆದ್ರೂ ಲವಿತ್ ಫೋಟೋಗ್ರಫಿ ಅಂತೂ ಸೂಪರ್. ಆದ್ರೆ ನಂದೊಂದು ಫೋಟೋ ತೆಗೆದಿಟ್ಟು ನೋಡಿ ಕಣ್ಣಾರು ಬಿಡಕಾಯ್ತು. ಮದುವೆ ಮನೇಲಿ ಒಂದು ಹೆಣ್ಣೊಪ್ಪಿಸುವ ಕಾರ್ಯಕ್ರಮ ಉಂಟಲ್ಲ, ಆ ಸಂಪ್ರದಾಯನ ಸಣ್ಣ ಗೂಡೆ ನೋಡಿಯೇ ಬಾಕಿ. ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡಕ್ಕೆ ಮುಟ್ಟ ಹೆಣ್ಣೊಪ್ಪಿಸುವ ಶಾಸ್ತ್ರ ಉಂಟಲ್ಲ, ಮದುವೆನ ಮಹತ್ವ ಹೇಳಿಕೊಟ್ಟದೆ. ಆದ್ರೆ ನಮ್ಮ ಲವಿತ್ ಉಂಟಲ್ಲ ಮಲ್ಡಿಕು ಬಾರದ್ರು ಕೂಡ ಮಲ್ಟಂಗೆ ಮಾಡ್ದೊಟ್ಟು ನೋಡಿ. ಯಾರ್ಯಾರು ಮಲ್ಟವನಾತ ಹುಡ್ಕೊಂಡು ಹೋಗಿ ಫೋಟೋ ತೆಗೆದೊಟ್ಟು. ಕೀರ್ತಿ ಗಟ್ಟಿ ಮನ್ಸು ಮಾಡಿ ನಿಂತ್ಕೊಂಡರೆ ನಮ್ಮಮ್ಮನ ಸೋಬಾನೆಗೆ ಮೊದಲಿಗೆ ಮಲ್ಟೆ ಬಿಟ್ಟತು ನೋಡಿ. ಒಂದು ವಾರದ ಹಿಂದೆ ಮದುವೆ ಆದ ಯೋಗೀಶನು ಅವನ ಮಿಸ್ಸಸ್ ನೋಡಿ. ಇಲ್ಲಿ ಎಷ್ಟೇ ಆದ್ರೂ ಮದುವೆ ಅನ್ನೋ ಸಂಬಂಧನ ಎಲ್ಲರ ಆಶೀರ್ವಾದದೊಟ್ಟಿಗೆ ಸಾಂಪ್ರದಾಯಿಕವಾಗಿ ಆದ್ರೆ ಉಂಟಲ್ಲ, ಅದೊಂದು ಗಟ್ಟಿಯಾದ ಸಂಬಂಧ ಉಳ್ಕೊಂಡಂಗೆ. ಮದುಮಕ್ಕಳ ಊಟದ ಟೈಮ್ಲಿ ನಮ್ಮ ಕೀರ್ತಿನಮ್ಮಗೆ ತಿನ್ಸಿಯೇ ಬಿಟ್ಟ ನೋಡಿ ಒಂದು ಕೈ ತುತ್ತು. ಅದಾದ ಮೇಲೆ ಮದುಮಕ್ಕಳ ಬುಡಿಕುಟ್ಟ. ಈ ಸೀನ್ಗಳೆಲ್ಲ ನೋಡಿ ಕಾಲೆ ತಿಳಿ ಲವಿತ್ ಒಬ್ಬಾನೆ ಐಸ್ ಕ್ರೀಮ್ ತಿಂತುಟ್ಟು ನೋಡಿ. ಇನ್ನೇನು ಮದುಮಕ್ಕ ಮನೆಗೆ ಬಂದೇ ಬಿಟ್ಟನ. ತಂದಿಸಿದ ಗರ್ನಲ್ ನ ದಿಬ್ಬಣಕ್ಕೂ ಹೊಳ್ಸದಂಗೆ ಹೊಡ್ಸಿದ ನೋಡಿ ನಮ್ಮಣ್ಣನು ಡಿಲಾಕ್ಷಣ್ಣನು. ಮದುಮಕ್ಕಳ ಆರತಿ ಬೆಳಗಿ ಮನೆಗೆ ಸ್ವಾಗತ. ಒಲಿ ಮುಂದ್ರಲ್ಲಿ ಮದುಮಕ್ಕಳ ಕುದುರಿಸಿ ಕಿಣಿಬೆರ್ಲಿನ ನೀರಿಗೆ ಮತ್ತು ಬಾಳೆಹಣ್ಣು ಹಾಕಿದ ಹಾಲಿಗೆ ಮುಡ್ಸಿ ಆಶೀರ್ವಾದ ಮಾಡುವ ಕ್ರಮ. ಕೀರ್ತಿನಮ್ಮ ಕುರುಂಟಿಗೆ ಸೇರಿ 2 ಗ್ಲಾಸ್ ಹಾಲು ಕೊಟ್ಟನ. ಮದುಮಕ್ಕ ಅದಲು ಬದಲು ಮಾಡಿ ಕುಡ್ದೇ ಬಿಟ್ಟ. ಹಿಂದಿನ ಕಾಲಲ್ಲಿ ಗಂಡ ಹೆಣ್ಣಿನ ಹೆಸರು ಹೇಳಿಕ್ಕಿಲ್ಲಗಡ, ಹಾಗಾಗಿ ಈಗ ಹೆಸರು ಹೇಳ್ರೆ ಅಪ್ಪಿ ಮುಂದೆ ಹೇಳಿ ಹೋದರೆ ಅದರ ದೋಷ ಬಾಲೆ ಅಂತ ಹೇಳ್ದ ನೋಡಿ ನಮ್ಮ ಊರುಗೌಡ್ರು. ಮರುದಿನ ದಿಬ್ಬಣಕ್ಕೆ ಹೋಗುವ ಕ್ರಮ. ವಾರದಿಂದ ಮದುವೆ ಆದ ಯೋಗೀಶಂಗೆ ಹೆಣ್ಣನ ಬಿಟ್ಟು ಬಾಕಿ ಮನ್ಸು ಬಾಲೆನ. ಆದ್ರೆ ದಿನೇಶ್ ಅಣ್ಣಂಗೂ ಬಾಬಿ ಅಣ್ಣಂಗೂ ಹೆಣ್ಮಕ್ಕಳ ದಿಬ್ಬಣಕ್ಕೆ ಕಲ್ಸಿ ಬಾರಿ ಖುಷಿಲಿಲ್ಲ ನೋಡಿ. ಗೂಡನ ಮನೇಲಿ ಹೊಸ ನಂಟ್ರಿಗಳಿಗೆಲ್ಲ ಬಂದಂಗೆ ಬೆಲ್ಲನು ನೀರನ್ನು ಕೊಡುವ ಕ್ರಮ. ಕುರುಂಟು ಗೂಡೆ ಒಡಿಯೇ ಬಿಟ್ಟದೇತ ಅಂದ್ಕೊಂಡ. ಆದ್ರೆ ಮನವಕ್ಕೆ ಒಪ್ಪಿಸ್ಕೊಂಡ ಮುಟ್ಟ ಪಾಪನೇ ಇತ್ತು. ದಿಬ್ಬಣಕ್ ಹೋದ ಮೇಲೆ ತೋಟ ನೋಡುವ ಕ್ರಮ ಅಂತೇಳಿ ಎಲ್ಲವೂ ತೋಟಕ್ಕೆ ಹೋದನ. ಯಾಕೆ ತಾನ ಕುದುಕೊಂಡು ನೋಡ್ರೆ ಎಲ್ಲಾ ಸುಸು ಮಾಡಿಕೆ ಬಂದದು ಅಂತ. ಓಕೆ, ಮುಂದಿನ ವಿಡಿಯೋಲಿ ಒತ್ತೆ ಸಿಕ್ಕವು ಫಾಲೋ ಒಂದು ಮಾಡಿಕನಿ ಆತ.